ಮುಂದೆ ಜೋಕ್ ಜಂಕ್ಷನ್ನಾಗ ಸ್ವಾಗತ ಗೆಳೆಯರ. ಜೋಕ್ ಜಂಕ್ಷನ್ ನೋ ಟೆನ್ಷನ್. ಮುಂಬೈಯಿಂದ ಉಮಾಪತಿ ಅನ್ನೋರು ಈ ಜೋಕನ್ನು ಕಳಿಸ್ಯಾರ. ಒಂದು ಸರ್ತೆ ಮುಂಬೈಯಿಂದ ಅವ್ರಿಗೆ ಗೆಳೆಯ ಬೆಂಗಳೂರಿಗೆ ಬಂದಂತೆ. ಬೆಂಗಳೂರಿಗೆ ಬಂದು ಒಂದು ಟ್ಯಾಕ್ಸಿ ಹತ್ತಿದ. ಟ್ಯಾಕ್ಸಿ ಹತ್ತಿ ಏರ್ಪೋರ್ಟ್ನಿಂದ ಅದು ಇಲ್ಲಿ ಊರಿಗೆ ಬರಬೇಕು. ಟ್ಯಾಕ್ಸಿ ಭಾಳ ದೂರ ನಡ್ಕೋತಾ ಬಂದರು. ನಡುವೆ ಏನೋ ಹೇಳಬೇಕಾತಂತ ಹೇಳಿ ಆ ಟ್ಯಾಕ್ಸಿ ಅವ್ನು ಬೆನ್ನು ಬಡ್ದು ಹಿಂಗೆ ಬಡ್ದು ಕೂಡಲೇ ಅವ ಅಂತ ಏಕದಮ್ ಗಾಬರಿಯಾಗಿ ಚೀರಿ ಸ್ಟೇರಿಂಗನ್ನು ಹಿಂದೆ ಮುಂದೆ ಮಾಡಿ ಕಂಬಕ್ಕೆ ಹೋಗಿ ದಾಕ್ಕಂತ ಹೊಡೆದ್ಬಿಟ್ಟು ನಾನು. ಅಲ್ಲೋ ಏನಾಯ್ತು, ನಾ ಬರೀ ಜಸ್ಟ್ ನಿನ್ನ ಕೈ ಮುಟ್ಟಿದ್ದೆ ಏನಿದೆ. ಸರ್ ದಯವಿಟ್ಟು ಪ್ರೊಫೆಷನ್ಯಾಗ ಇಂಥ ಮೋಸ ಮಾಡಬಾರ್ದು ಸರ್. ನೀವು ಏನು ಮೋಸ ಮಾಡಿದ್ದೆಪ್ಪ? ಅಲ್ಲ ಸರ್, ನಾ ಮೊನ್ನೆನೂ ನಂದು ಜಾಬ್ ಚೇಂಜ್ ಮಾಡೀನಿ, ಬೇರೆ ನೌಕರಿಗೆ ಬಂದೇನು ಸರ್, ನೀವು ಇನ್ನೇನು ಹಿಂಗೆ ಮಾಡಬೇಡ್ರಿ. ಅಲ್ಲೋ ಏನು ಮಾಡ್ಲಿಕ್ಕತ್ತಿದ್ದಿ? ಮೊದಲೇ ಆ ಜಾಬ್ನಾಗಿದ್ದೀನಿ, ಇಷ್ಟೇ ಯಾಕೆ ಹೆದರ್ತಿ ಏನು? ಸರ್ ನಾ ಮೊದಲು ಆ್ಯಕ್ಚುಲಿ ಹೆಣ ಹೊಡಿತಿದ್ದೆ ಸರ್, ದಿನ ಹೆಣದ ಗಾಡಿ ತೊಗೊಂಡು ಹೋಗ್ತಿದ್ದೆ. ಅಕಸ್ಮಾತ್ ನೀವು ಹಂಗೆ ಮುಟ್ಟಿದ್ರೆ ನಾ ಏನು ತಿಳ್ಕೊತೇನೆ ಹೇಳ್ರಿ? ಯಾರೋ ಎದ್ದು ಮುಟ್ರೆ ಅಂತ ತಿಳ್ಕೊಳಂಗಲ್ಲ. ಹುಡುಗಿ ಬೇಕು ಒಂದು ಅರ್ಬಿ ಅಂಗಡಿಗೆ ಹೋದ್ಲು. ಅಲ್ಲಿ ಅಡ್ರೆಸ್ ಖರೀದಿ ಮಾಡೋ ವಿಚಾರ ಮಾಡಿದ್ಲಕ್ಕಿ ಒಂದು ಚಲೋ ಚೂಡಿದಾರನ್ನು ಹುಡುಕಿ ತೆಗೆದ್ಲು. ಹಳದಿ ಬಣ್ಣದಿತ್ತದು. ಅದಕ್ಕೆ ಅಂಗಡಿಯವನು ಕೇಳಿದ್ಲು, ಇದಕ್ಕೆ ಎಷ್ಟಾಗ್ತದೆ ಸರ್? ಅದಕ್ಕೆ ಅವ ಹೇಳ್ದ, 2,500 ರೂಪಾಯಿ. ಓ ಮೈ ಗಾಡ್ ಅಂದ್ಲಕ್ಕಿ. ಆತು. ಆಮೇಲೆ ಮತ್ತೆ ಬೇರೆ ಬೇರೆ ಅರ್ಬಿ ಆರಿಸ್ಲಿಕ್ಕೆ ಶುರು ಮಾಡಿದ್ಲು. ಆಕಿ ಇನ್ನೊಂದು ಅರ್ಬಿ ತೆಗೆದ್ಲು. ಅದು ಪಿಂಕ್ ಕಲರದ್ದಿತ್ತು. ಇದ್ರ ರೇಟ್ ಎಷ್ಟು ಅಂದ್ಲ. ಅದಕ್ಕೆ ಅಂಗಡಿಯವ ಹೇಳ್ದ, ಓ ಮೈ ಗಾಡ್. ಓ ಮೈ ಗಾಡ್. ಶಿರ್ಸಂಗಿಯಿಂದ ವೇದಮೂರ್ತಿ ಅನ್ನೋರು ಈ ಜೋಕನ್ ಕಶ್ಯಾರ. ಅವ್ರು ಮಾತಾಡ್ತಾರೆ, ಹುಡುಗಿ ಹೇಳಿದ್ದಂತೆ, ನನ್ನ ಮದುವೆ ಆಗು, ನಾನು ನಿನ್ನ ಸಣ್ಣ ಸಣ್ಣ ಆಸೆಗಳನ್ನೆಲ್ಲ ಈಡೇರಿಸ್ತೀನಿ. ಅದಕ್ಕೆ ಹುಡುಗಿ ಅಂದಂತ, ಹೌದು ದೊಡ್ಡವೇನು ನಿಮ್ಮ ಅಪ್ಪ ಈಡೇರಿಸ್ತಾನ ನಾನು? ಗೆಳೆಯರ, ಇಂಥ ಮಸ್ತ್ ಜೋಕ್ಗಳನ್ನು ನೀವು ಜೋಕ್ ಜಂಕ್ಷನ್ನಾಗ ಮಾತ್ರ ಕೇಳ್ಬೋದ್ರಿ. ಅದಕ್ಕೆ ಪ್ರತಿದಿನ ನೀವು ತಪ್ಪದ ಹಚ್ಚಿರಿ 8:15ಕ್ಕೆ ಸುವರ್ಣ ನ್ಯೂಸ್. ನಾ ಜೋಕ್ಸ್ಗಳನ್ನು ತೊಗೊಂಬರ್ತೀನಿ. ಅಂದಂಗೆ ಈಗ ಒಂದು ಸಣ್ಣ ಬ್ರೇಕ್ ತೊಗೊಂಡು ಮಸ್ತ್ ಮನುಷ್ಯನ ಕರ್ಕೊಂಬರ್ತೀನಿ. ಅಲ್ಲಿ ತನಕ ಇಲ್ಲೇ ಇರಿ, ಎಲ್ಲಿ ಹೋಗ್ಬೇಡ್ರಿ.